सभी दर्शकों का स्वागत है। मैं हूं आपके साथ मुबीना। ಮಾಧ್ಯಮದ ಮುಂದೆ ನಾನು ಹೇಳತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು, ನಮ್ಮ ಜಗದ್ಗುರುಗಳಾದಂಥ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಒಂದು ಸಮಾಜ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು. ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತೇಳಿ ಒಂದು ತೀರ್ಮಾನ ಮಾಡಿ, ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು. ಆದರೆ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು, ಇವತ್ತು ಅನೇಕ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಕೂಡ ಇದೆ ನಮ್ಗೆ. ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು 500-600 ಕಿಲೋಮೀಟರ್ ಗಟ್ಟಲೆ ಇವತ್ತು 2A ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು. ಸಮಾಜ ಅವಾಗ ಅವ್ರಿಗೂ ಕೂಡ ಎತ್ತಿ ಹಿಡಿದಿದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ. ಆದರೆ ಇವತ್ತು ಪಕ್ಷ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರ್ಲಾರ ಸಲುವಾಗಿ ಎಲ್ಲ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗೆ ಆಗ್ತದೆ. ಮತ್ತೊಬ್ಬರಿಗೆ ಹಂದಿ ಎತ್ತು ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನ್ಸ್ಕೊಂಡವ್ರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ. ಆ ಬಾಯಿಗೆ ಇತಿಮಿತಿ ಇರಲಾರ ಬಟ್ಟಿಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ. ಆದ್ರೆ ಇವತ್ತು ಬಹಳ ನಮಗೊಂದು ಏನು ಕೆಟ್ಟ ಅನಿಸ್ತದಪ್ಪ ಅಂತಂದ್ರೆ, ಪಕ್ಷ ಉಚ್ಚಾಟನೆ ಮಾಡದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿ ಇರೋದೀವಿ. ಇಲ್ಲಿ ಇಡೀ ರಾಜ್ಯದಾಗ ಬಹಳ ಜನ ಪಂಚಮಸಾಲಿ ಅದಾರ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರ. ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಅವರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ, ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವ್ಯಾರು ಪಂಚಮಸಾಲಿಯರು ಹುಟ್ಟಿಲ್ಲ, ನಾವು ಪಂಚಮಸಾಲಿಯರ ಅಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ. 2013
ನೀವು ಏನು ಮಾಡಿದ್ರಿ ಅನ್ನೋದು ನೀವು ತಿಳ್ಕೊಳ್ರಿ. 2018 2023 ಸಮಾಜ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಸಾವಿರ ಪಂಚಮ ಸಾಲ ಇರದಿಲ್ಲ. ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 3,000 ಕುಡಕಲ್ಗೆ ಸಮಾಜ. ಆ 3,000 ಕುಡಕಲ್ಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರ್ಲಿಕ್ಕೆ ಕಾರಣ ಏನು? ಹೇಳ್ತಾರೆ ಇವ್ರು ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದ್ರು, ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ಎಂದಿರ್ತಾರೆ. ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದು ಅದು ತಿಳ್ಕೋಬೇಕು. ನೀವೇನ್ ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರೆ ಅಂತ ನಾನು ಕೇಳಿಕ್ ಬಯಸ್ತೇನೆ. ಇನ್ನ ಭಾಳ ಅದ ನನ್ನ ಬಲ್ಲಿ, ಮುಂದಿನ ದಿನಬಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡದ್ ಬಿಟ್ಟಿನಿ. ಇನ್ನೊಂದ್ 2 ದೊಡ್ಡ ವಿಡಿಯೋ ಅದಾವ, ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು. ನಾನು ಒಂದು ಕುಟುಂಬದ ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವ್ರು ಮಾತಾಡಿದ್ರು, ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡಿದ್ರು. ಬಾಗಲಕೋಟೆ ಚುನಾವಣೆ MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಳು, ಶಿವಾನ್ ಪಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಮಾಡಿ. ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ನಾವು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರೆ, ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿ ಕೊಡ್ಲಿ. ಅವ್ರು ಪ್ರೂಫ್ ಮಾಡೋರು ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ. ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ. ಈಗ ಸಂಯುಕ್ತ ಪಾಟೀಲ್ ಅಲ್ಲಿ ಇಲೆಕ್ಷನ್ ಚುನಾವಣೆ ನಿಂತ್ರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡಿದ್ರು. ನಿನಗೆ ಅವ್ನಿಗೆ ಹೆಣ್ಣು ಮಕ್ಕಳಿಲ್ಲ, ಅವನಿಗೆ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದ. ಎಲ್ಲರಿಗೆ ಸರಿಸಮಾನ ಮಾತಾಡೋದು. ಸ್ವಲ್ಪ ಇತಿಮಿತಿ ಬೇಕು ಅದಕ್ಕೆ. ಯಾವಾಗಲೂ ಮನುಷ್ಯ ಮಾತಾಡ್ಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ನೀ ಏನ್ರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡಿದಿ, ಪಂಚಮಸಾಲಿ ಸಮಾಜ ನೀನು ಹೋರಾಟ, ಪಂಚಮಸಾಲಿ ನೀ ಎಲ್ಲಿ ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿಯರಿಗೆ ಮಾಡಿ, ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀನು ನಾಟಕ ಡಾಂಬರಾಟ ನಡೆಸಿಯಲ್ಲ. ಪಂಚಮಸಾಲಿಯರು ಅಂತ ಹೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ, ಹೋರಾಟ ಮಾಡತ್ತಾರ. ನೀನ್ ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಫ್ನವ್ರು ಕರ್ಕೊಂಡ್ಬಂದು ನೀ ಏನ್ ಸ್ಟ್ರೈಕ್ ಮಾಡ್ಸಕತ್ತಿ, ಇದನ್ನ ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲದೆ ನಾನು ಕರೆಸ್ತಿರ್ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೀ ಕೈ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ಏನ್ ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾಕ್ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಎರಡನೇದ್ದು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಇದನ್ನ ನೀವೇನ್ ಮಾಡಕತ್ತೀರಿ ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಂದು ವಿನಂತಿ ಪೂರ್ವಕ ತಮ್ಗೆಲ್ಲರಿಗೆ ಹೇಳಕ್ ನಾನು ಬಯಸ್ತೀನಿ. ಆದ್ರೆ ಎಷ್ಟೋ ಜನ ಈ ಮುದ್ದ್ಯಾಬಾಳದಲ್ಲಿ ಏನಾಯ್ತು ಪರಿಸ್ಥಿತಿ, ನಾಡಗೌಡರ ಇಲೆಕ್ಷನ್ ಇವತ್ತು ನಡಳಿ ES ಪಾಟೀಲ್ ನಡಳಿ ನಿಂತರು. ES ಪಾಟೀಲ್ ನಡಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರು? ಅಲ್ಲೇ ನಮ್ಮ ಗೌಡ್ರು ಹಿಂದೆ ನಿಂತರು, ಕುದುರಿ ಸಾಲೋಟಿಗೆ ಗೌಡ್ರು. ಅವ್ರು ಯಾಕೆ ಸೋತರು? ಅವ್ರು ಪಂಚಮಸಾಲಿಯರು ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದಾರ, ಸಂಜು ಗೌಡ್ರಿಗೆ ಸೋಲ್ಸೋರು, ಅವ್ರ ಮಗನ್ ನಿಂದ್ರಿಸಿ ಸೋಲ್ಸೋದು. ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಆಗಿದ್ರಿ ಅವ್ರ ಮಗನ ಪಕ್ಷೇತರ ನಿಲ್ಲಿಸಿದ್ರು. ಆದ್ರೆ ನೀವು ಒಂದು ವಿಚಾರ ಮಾಡ್ರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡು ಇಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಲ್ಲಿ ದಾಖಲೆಗಳದಾವ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜು ಗೌಡ್ರ ನಿತ್ರ ಇವ್ರು ಸೋಲಿಸೋರು ಯಾರು? ನಿಮ್ ಮಗನ ನಿಂದ್ರಿಸೋರೆಲ್ಲ ಪಕ್ಷೇತರ ಮಾಡಿ. ಅದಕ್ಕ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ. ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗಲಿ, ಇವು ಶಬ್ದಗಳನ್ನ ಮಾತಾಡೋದು ಸರಿಯಲ್ಲ, ಮಾತಾಡಬೇಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರ್ಬೇಕನ್ನೋ ಹಂಬಲ ಭಾಳ ಐತಿ, ನಿಮಗೆ ಭಯಂಕರ ಹಂಬಲ ಐತಿ. ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ, ನಾವು ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ, ನಾ ಅವ್ರಿಗೆ ಹೇಳ್ಸಿಲ್ಲ, ಮತ್ತೆ ಈ ಕೂಡಲ ಸಂಗಮ ಸ್ವಾಮಿಗಳು ಕರ್ಕೊಂಡು ಏನ್ ಮಾಡಾತ್ರಿ?
ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಕತ್ತೀರಿ, ಅದು ಮುಂದೆ ಹೈಕಮಾಂಡ್ ಬಿಟ್ಟು ವಿಷಯ. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಎಲ್ಲ ಬದ್ಧ ಇರ್ತೀವಿ. ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತ ಬಂದಿದ್ರಿ, ನೀವು ಸಂಘಟನೆ ಒಳಗೆ ಮುಂದುವರಿರಿ. ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನ ಹತ್ತಿ ಈ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।